ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಆತ್ಮೀಯವಾದ ಸುಸ್ವಾಗತ. ರೇಷನ್ ಕಾರ್ಡಿನ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಬಂದಿದೆ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್, ಸ್ಪೆಷಲಿ KYC ಬಗ್ಗೆ. ಅದ್ರ ಜೊತೆಗೆ ನಿಮ್ಗೆ ರೇಷನ್ ಡಿಸ್ಟ್ರಿಬ್ಯೂಷನ್ ಅಲ್ಲೂ ಬಹಳ ದೊಡ್ಡ ಬದಲಾವಣೆ ಕೂಡ ಈ ತಿಂಗಳು ಆಗಿದೆ. ನಿಮಗೆ ಅದ್ರ ಬಗ್ಗೆನೂ ಮಾತಾಡ್ತೀನಿ. ತುಂಬಾ ಇಂಪಾರ್ಟೆಂಟ್ ಆಗಿರುವಂತ ವಿಡಿಯೋ, ಸ್ಕಿಪ್ ಮಾಡದಿರೋ ಹಾಗೆ ಫುಲ್ ವಿಡಿಯೋ ನೋಡಿ. ಹಾಗೆ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. KYC ಮಾಡಿಸ್ಕೊಳ್ಳೋದಕ್ಕೆ ಆಗ್ಲೇ ಎಲ್ಲರಿಗೂ ನೋಟಿಸ್ ಬಂದಾಗಿದೆ, ಎಲ್ಲರಿಗೂ ಅನೌನ್ಸ್ಮೆಂಟ್ ನ ಮಾಡಾಗಿದೆ. KYC ಮಾಡಿಸ್ಕೊಂಡಿಲ್ಲ ಅಂತ ಅಂದ್ರೆ ನಿಮ್ಗೆ ರೇಷನ್ ಕೂಡ ಕೊಡೋದಿಲ್ಲ, ಮತ್ತೆ ರೇಷನ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ನಿಮ್ಗೆ ಆನ್ಸರ್ ನ ಮಾಡ್ತಾ ಬಂದಿದ್ದೀನಿ. ಆದ್ರೆ ಇವಾಗ ಒಂದು ಕರೆಂಟ್ ಅಪ್ಡೇಟ್ ಏನ್ ಬಂದಿದೆ ಅಂತ ಅಂದ್ರೆ, ಈ ತಿಂಗಳು KYC ನ ಸ್ಟಾಪ್ ಮಾಡ್ತಾ ಇದ್ದಾರೆ. ಈ ತಿಂಗಳು ಪೂರ್ತಿ KYC ನೀವು ಮಾಡಿಸ್ಕೊಳಕ್ಕೆ ಆಗೋದಿಲ್ಲ. ಏನಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿದ್ರೆ, ಮೊದಲನೇದಾಗಿ KYC ಮಾಡಿಸ್ಕೋಬೇಕು ಅಂತ ರೂಲ್ಸ್ ಮಾಡಿದ್ದು ಕೇಂದ್ರ ಸರ್ಕಾರ, ಇದು ರಾಜ್ಯ ಸರ್ಕಾರ ಅಲ್ಲ. ಇವಾಗ ಹೆಂಗೆ ಸೆನ್ಸಸ್ ಮಾಡಿದ್ರು, SIR ಮಾಡಿದ್ರು, ಅದು ಕೂಡ ಕೇಂದ್ರ ಸರ್ಕಾರದ. ಆಲ್ ಓವರ್ ಇಂಡಿಯಾ ನಡೆದಿದೆ ಸೆನ್ಸಸ್ ಇದು. ಸೊ ಇವಾಗ ಏನಾಗುತ್ತೆ, ಈ ಒಂದು ಸೆನ್ಸಸ್ ನಡೀತಲ್ಲ, ಅದೇ ರೀತಿ ರೇಷನ್ ಕಾರ್ಡ್ ಅನ್ನು ಸೆನ್ಸಸ್ ಮಾಡಬೇಕು. ಯಾರ್ಯಾರು ನಿಜವಾಗ್ಲೂ ಫಲಾನುಭವಿಗಳಿದ್ದಾರೆ ಅಥವಾ ಅವ್ರನ್ನ ಕ್ಯಾನ್ಸಲ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದಿಂದ ಇವಾಗ ಆದೇಶನ ಕೊಟ್ಟಿದಂತದ್ದು. ಹಾಗಾಗಿ KYC ಮಾಡಿಸ್ಕೋಬೇಕು ಅಂತ ಹೇಳಿ ರೂಲ್ಸ್ ಮಾಡಿದ್ರು. ಕೇಂದ್ರ ಸರ್ಕಾರದವ್ರು ಹೇಳಿದ್ರು ಕರೆಕ್ಟ್, ರಾಜ್ಯ ಸರ್ಕಾರದವರು ಅದೇ ರೀತಿ ಬೆಂಬಲನ ಕೊಡ್ಬೇಕಾಗಿತ್ತು. ಆದ್ರೆ ನಮ್ಮಲ್ಲಿ ಯಾವಾಗ ನೋಡಿದ್ರು ಸರ್ವರ್ ಸಮಸ್ಯೆ, ಟೆಕ್ನಿಕಲ್ ಇಶ್ಯೂ, ಇದು ಅದು ಅಂತ ರೀಸನ್ಸ್, ಒಂದು 10 ಹಲವಾರು ರೀಸನ್ಸ್ ಗಳನ್ನ ಕೊಡ್ತಾನೆ ಇರ್ತಾರೆ. ಸೊ ಇವಾಗ ಏನಾಗಿದೆ ಅಂತ ಅಂದ್ರೆ, ಸರ್ವರ್ ಪ್ರಾಬ್ಲಮ್ ಆಗಿದೆ. ಏನಕ್ಕೆ ಸರ್ವರ್ ಪ್ರಾಬ್ಲಮ್ ಆಗಿದೆ ನಿಮಗೆ ಗೊತ್ತಿರೋ ಹಾಗೆ, ಇವಾಗ ಆಲ್ರೆಡಿ 2 ತಿಂಗಳದು ರೇಷನ್ ನ ಒಟ್ಟಿಗೆ ಕೊಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಸೊ 2 ತಿಂಗಳು ಅಕ್ಕಿ, ಈ ತಿಂಗಳದು ನೆಕ್ಸ್ಟ್ ತಿಂಗಳದು 2 ತಿಂಗಳದು ಅಕ್ಕಿ ನಿಮ್ಗೆ ಒಟ್ಟಿಗೆ ಕೊಡ್ತಾ ಇದ್ದಾರೆ. ಸೊ ಒಟ್ಟಿಗೆ ಕೊಡ್ತಾ ಇರೋ ಕಾರಣ ನೀವು ಬಯೋಮೆಟ್ರಿಕ್ ನ 2 ಬಾರಿ ಮಾಡ್ಬೇಕಾಗತ್ತೆ. ಸೊ 1 ತಿಂಗಳು ಒಂದ್ಸಲಿ ಬಯೋಮೆಟ್ರಿಕ್ ಮಾಡ್ತೀರಾ, ಇನ್ನೊಂದು ಇಸ್ಕೊಂಡಾಗ ಇನ್ನೊಂದು ಬಯೋಮೆಟ್ರಿಕ್ ನ ಮಾಡ್ತಾ ಇದ್ದೀರಾ. ಕೆಲವೊಂದು ಕಡೆ ಏನಾಗ್ತಿದೆ, ಖಾಲಿ ಬಯೋಮೆಟ್ರಿಕ್ ನ ಮಾಡ್ಬಿಟ್ಟು ಕಳಿಸ್ತಾ ಇದ್ದಾರೆ. ಈಗ KYC ಮಾಡ್ಬೇಕು, ನಾವು ಡಿಸ್ಟ್ರಿಬ್ಯೂಷನ್ ಮಾಡಕ್ ಆಗ್ತಲ್ಲ, KYC ಮಾಡಿಟ್ಟಿರಿ, ಆಮೇಲೆ ಬಂದು ನಾವು ನಿಮ್ಗೆ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ, ಅವಾಗ ಬಂದು ತಗೊಂಡ್ ಹೋಗಿ ಅನ್ನೋದು ಕೂಡ ಕೆಲವೊಂದಷ್ಟು ರೇಷನ್ ಡಿಪೋಗಳಲ್ಲಿ ನಡೀತಾ ಇದೆ. ಏನಾಗಿದೆ ಅಂತ ಅಂದ್ರೆ, 2 ತಿಂಗಳದು ರೇಷನ್ ಡಿಸ್ಟ್ರಿಬ್ಯೂಷನ್ 2 ಬಾರಿ ಬಯೋಮೆಟ್ರಿಕ್ ಮಾಡ್ತಾ ಇರೋ ಕಾರಣ ಸರ್ವರ್ ಕ್ರಾಶ್ ಆಗಿದೆ. ಹಾಗಾಗಿ KYC ನ ಮಾಡೋದಿಕ್ಕೆ ಆಗ್ತಾ ಇಲ್ಲ. ಈ ಕಡೆ ರೇಷನ್ ಡಿಪೋ ಅವರು ರೇಷನ್ ಡಿಸ್ಟ್ರಿಬ್ಯೂಟ್ ಮಾಡ್ತಾರಾ, ಇಲ್ಲ KYC ಮಾಡ್ತಾರಾ, ಇದರ ಮಧ್ಯೆ ಸಿಗಾಕೊಂಡಿರೋ ಕಾರಣ ಈಗ ಸರ್ವರ್ ಪ್ರಾಬ್ಲಮ್ ಆಗಿರುವಂತದ್ದು. ಯಾಕಂದ್ರೆ ಕೋಟ್ಯಾಂತರ ಜನ KYC ನ ಮಾಡಿಸ್ಕೋಬೇಕು. ನೀವು ಆಲ್ರೆಡಿ ನಾನು ಮಾಡ್ಸಿದೀನಿ, ಇವಾಗ ಏನ್ ಮಾಡ್ಸೋದ್ ಬೇಡ ಬಿಡಿ ಅಂತ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಯಾರು ಎಷ್ಟೇ ವರ್ಷದ ಹಿಂದೆ ಮಾಡಿಸಿದ್ರು, ಏನೇ ಮಾಡಿದ್ರು, ಹೊಸದಾಗಿ ಇವಾಗ ಏನ್ ಅನೌನ್ಸ್ ಮಾಡಿದರೆ KYC ನ ಮಾಡಿಸ್ಕೊಳ್ಳೇಬೇಕು. ಇದು ಎಲ್ಲಾರ್ಗೂ ಅನ್ವಯಿಸುತ್ತೆ. APL BPL ಅಂತಿದ್ದು ಎಲ್ಲರಿಗೂ ಅನ್ವಯಿಸುತ್ತಿದ್ದು. ಸೊ ಹಾಗಾಗಿ ಏನಾಗಿದೆ, ಈ ತಿಂಗಳು ಏನು ನಮ್ಗೆ ಸೆಪ್ಟೆಂಬರ್ ಕೊನೆಯ ದಿನಾಂಕ ಅಂತ ಹೇಳಿ KYC ನ ಅನೌನ್ಸ್ ಮಾಡಿದ್ರು, ಅದು ಏನ್ ಮಾಡ್ತಾರೆ ಅಂತ ನೋಡ್ಬೇಕು. ಬಟ್ ಆಗಸ್ಟ್ ತಿಂಗಳಲ್ಲಿ KYC ನ ಸದ್ಯದ ಮಟ್ಟದಲ್ಲಿ ಸ್ಟಾಪ್ ಮಾಡ್ತಾ ಇದೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ಸೊ ಈ ಆಗಸ್ಟ್ ಅಲ್ಲಿ ನಿಮಗೆ KYC ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ. ನೀವು KYC ಮಾಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಮೇ ಬಿ ಸೆಪ್ಟೆಂಬರ್ 1ನೇ ತಾರೀಕಿಂದ ನಿಮಗೆ KYC ಮತ್ತೊಮ್ಮೆ ಶುರುವಾಗುತ್ತೆ. ಯಾಕಂದ್ರೆ ಗಡಿವು ಕೊಟ್ಟಿದ್ದಾರೆ, 30 ಡೇಸ್ ಅಂತ ಹೇಳಿ ಗಡಿವನ್ನ ಕೊಟ್ಟಿರುವಂತದ್ದು ಗವರ್ಮೆಂಟ್. ಬಟ್ ಇವ್ರು ಇನ್ನ ಮಾಡಿಸ್ಕೊಂಡಿಲ್ಲ ಅಥವಾ ಸರ್ವರ್ ಪ್ರಾಬ್ಲಮ್ ಆಗಿದೆ ಅಂತ ಅಂದ್ರೆ, ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಎಕ್ಸ್ಟೆನ್ಷನ್ ಮಾಡ್ತಾರೆ. ಯಾಕಂದ್ರೆ ಎಲ್ಲರದು ಆಗಿಲ್ಲ ಅಂತ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ಹೇಳೋದು, ಗೃಹ ಜ್ಯೋತಿ ಇನ್ನು ಈ ತಿಂಗಳು ಪೂರ್ತಿ ಟೈಮ್ ಇದೆ ನಿಮಗೆ. ಯಾಕಂದ್ರೆ ಎಲ್ಲಾರೂನು ಮಾಡಿಸ್ಕೋಬೇಕು ಅಂತ ಅಂದ್ರೆ ತುಂಬಾ ಟೈಮ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾ ಇದಾರೆ, ಬಹುಶಃ ಎಕ್ಸ್ಟೆಂಡ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ನೀವು ಆಗಸ್ಟ್ ತಿಂಗಳಲ್ಲಿ KYC ಮಾಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಮಾಡೋದಿಲ್ಲ, ಸ್ಟಾಪ್ ಮಾಡಿದ್ದಾರೆ ಸರ್ವರ್ ಇಶ್ಯೂ ಇಂದ. ಸೆಪ್ಟೆಂಬರ್ 1ನೇ ತಾರೀಕಿಂದ KYC ನ ಮತ್ತೊಮ್ಮೆ ಶುರು ಮಾಡ್ತಾರೆ. ಬಟ್ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಾರೆ, ಅದಕ್ಕೂ KYC ಗೂ ಇವಾಗ ಲಿಂಕ್ ಮಾಡಕ್ ಹೋಗ್ಬೇಡಿ. ಇವಾಗ ಇದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕು ಅಂತಾನೆ ಇದನ್ನ ಸ್ಟಾಪ್ ಮಾಡಿ ಇದನ್ನ ಕಂಟಿನ್ಯೂ ಮಾಡ್ತಾ ಇರೋದು. ರೇಷನ್ ನ ಕೊಡ್ತಾ ಇದ್ದಾರೆ, ರೇಷನ್ ನ ಇಸ್ಕೊಂಡ್ ಬನ್ನಿ, ಅದಕ್ಕೆ ನೀವು ಬಯೋಮೆಟ್ರಿಕ್ ಕೊಟ್ಬಿಟ್ಟು ಇಸ್ಕೊಂಡ್ ಬನ್ನಿ. ಬಟ್ KYC ನ ಪರ್ಟಿಕ್ಯುಲರ್ ಆಗಿ ಮಾಡಿಸ್ಬೇಕು, ನಾನು ರೇಷನ್ ನ ತಗೋಬಿಟ್ಟಿದ್ದೀನಿ, ನಾನು KYC ಮಾತ್ರ ಮಾಡಿಸ್ಬೇಕು ಅಂದ್ರೆ ಸೆಪ್ಟೆಂಬರ್ ನಂತರ ನೀವು ಹೋಗ್ಬೇಕಾಗುತ್ತೆ. ಆಗಸ್ಟ್ ಅಲ್ಲಿ ಸದ್ಯದ ಮಟ್ಟದಲ್ಲಿ ಟೆಂಪರವರಿ ಆಗಿ KYC ನ ಸ್ಟಾಪ್ ಮಾಡಿದ್ದಾರೆ. ಯಾವ್ದೇ ನೀವು ಕರ್ನಾಟಕವನ್ನು ಎಲ್ಲೋಗೋದಿಲ್ಲ, ರೇಷನ್ ಡಿಪೋಗೆ ಹೋದ್ರೆ ಮಾತ್ರ KYC ಮಾಡೋದು. ಸೊ ಹಾಗಾಗಿ ಹೇಳ್ತಾ ಇರೋದು, ಹುಷಾರು, ನೋಡ್ಕೊಳ್ಳಿ. ಈ ತಿಂಗಳು ಸ್ಟಾಪ್ ಮಾಡಿದ್ದಾರೆ, ಸುಮ್ನೆ ಹೋಗಿ ಲೈನಲ್ಲಿ ನಿಂತ್ಕೊಳ್ಳಕ್ ಹೋಗ್ಬಿಡಿ. ಗವರ್ಮೆಂಟ್ ಇಂದ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಸ್ಟಾಪ್ ಮಾಡಿದೀವಿ ಅಂತ. ಸೆಪ್ಟೆಂಬರ್ 1ರಿಂದ ಮತ್ತೊಮ್ಮೆ KYC ಗೆ ಅವಕಾಶ ಕೊಡ್ತಾ ಇದ್ದಾರೆ. ಬಟ್ ರೇಷನ್ ನ ಕಲೆಕ್ಟ್ ಮಾಡ್ಕೊಂಡ್ ಬರಬಹುದು. ಸೊ ಇದು ಇಂಪಾರ್ಟೆಂಟ್ ಆಗಿರುವಂತ ಅಪ್ಡೇಟ್. ಸೊ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಏನೇ ಡೌಟ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ, ಅದಕ್ಕೆ ಉತ್ತರ ಕೊಡ್ತೀನಿ. ಸಿಗೋಣ ಇನ್ನೊಂದಷ್ಟು ವಿಡಿಯೋಲಿ. ನಮಸ್ಕಾರ.